ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವುದೇ ಒಂದು ವಾತಾವರಣಕ್ಕೆ ಹಾನಿಕಾರ ಮಾಡದೆ ಈ ಒಂದು ಜೈವಿಕ, ಯಾಂತ್ರಿಕ, ಭೌತಿಕ ಮತ್ತು ಸಾಂಸ್ಕೃತಿಕ ಒಂದು ತಂತ್ರಗಳನ್ನು ಬಳಕೆ ಮಾಡಿ ಈ ಒಂದು ರೋಗಗಳನ್ನು ಹತೋಟಿಗೊಳಿಸುವುದು. ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸಲು ಬರುತ್ತಿದ್ದಾರೆ ನನ್ನ ಸಹಪಾಠಿಗಳಾದ ನಮ್ರತಾ ಮತ್ತು ಲಿಖಿತರವರು. ಅವರ ಸ್ವಾಗತವನ್ನು ಕೋರುತ್ತೇನೆ. ರಾಗಿಯಲ್ಲಿ ಬರುವಂತಹ ಪ್ರಮುಖ ರೋಗ ಮತ್ತು ಕೀಟಗಳು ಯಾವುದು ಮತ್ತು ಅದನ್ನು ಯಾವ ರೀತಿಯಲ್ಲಿ ಹತೋಟಿ ಮಾಡಬಹುದು ಅನ್ನೋ ಬಗ್ಗೆ ತಿಳ್ಕೊಳ್ತೀನಿ. ಮೊದಲನೇದಾಗಿ ತೆಂಗಲ್ಲಿ ನಾವು ನಿಮ್ಮ ಊರಲ್ಲಿ ಕಂಡು ಬಂದಿರುವಂತಹ ಪ್ರಮುಖ ರೋಗಗಳಂದ್ರೆ ಅಣಬೆ ರೋಗ, ಕಾಂಡಸ್ರಾವ ಮತ್ತು ಊದು ಎಲೆಚುಕ್ಕೆ ರೋಗ ತೆಂಗಿನಕಾಯಿಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು. ಈ ಕೀಟವನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಇದನ್ನ ರೈನೋಸೆರಸ್ ದುಂಡಿ ಅಂತ ಹೇಳ್ತೀವಿ. ಈ ಪ್ರಾಂತ್ಯದಲ್ಲಿ ಹೆಚ್ಚು ಕಂಡು ಬರುವಂತಹ ರೋಗ ಯಾವುದು ಅಂತ ಹೇಳಿದ್ರೆ ಬೆಂಕಿ ರೋಗ ಮತ್ತು ಕಂದು ಎಲೆಚುಕ್ಕೆ ರೋಗ. ಮುಖ್ಯವಾಗಿ ಅಡಿಕೆಗಳಲ್ಲಿ 3 ರೋಗನ ನೋಡಬಹುದು. ಅದ್ಯಾವುದು ಅಂದ್ರೆ ಕೊಳೆ ರೋಗ, ಅಣಬೆ ರೋಗ ಮತ್ತೆ ಹಳದಿ ಎಲೆ ರೋಗ. ಕೀಟಗಳಿಗೆ ಬರೋದಾದ್ರೆ ಗೊಣ್ಣೆ ಹುಳು. ಈ ಗೊಣ್ಣೆ ಹುಳು ಏನಿದೆ ಇದು ಮರಿ ಹುಳು, ಅದ್ರ ಪಕ್ಕದಲ್ಲಿರೋದು ತಾಯಿ ಹುಳ. ಬೂದಿ ರೋಗ ಮತ್ತೆ ಎಲೆ ಚುಕ್ಕೆ ರೋಗ. ಈ 3 ರೋಗಗಳನ್ನ ನಾವು ಧಾನ್ಯಗಳಲ್ಲಿ ನೋಡ್ಬೋದಾಗಿದೆ. ಇನ್ನು ಕೀಟಗಳಿಗೆ ಬಂದ್ರೆ ಎಲೆ ಜಿಗಿ ಹುಳು ಇರ್ಬೋದು, ಸಸ್ಯ ಹೇನು, ಕಾಂಡ ಕೊರಕ ನೊಣ, ಗೂಡು ಮಾರು ಹುಳು, ಕಾಯಿ ಕೊರಕ ಹುಳು. ಈ ಹುಳುಗಳ